ಬಂಗ್ಲೆಗುಡ್ಡ ಕಾಡು ಈಗ ಮತ್ತೆ ಸಂಚಲನಕ್ಕೆ ಕಾರಣ ಆಗಿದೆ. ಬಂಗ್ಲೆಗುಡ್ಡ ಕಾಡಿನಿಂದ ಬುರುಡೆ ರಹಸ್ಯಗಳ ಮಹಜರು ಕಾರ್ಯ ಏನು ನಿರಂತರವಾಗಿ ನಡೆದಿತ್ತು. ಅನಾಮಿಕ ವ್ಯಕ್ತಿ ಅಂತ ಹೇಳ್ಕೊಂಡು ಬಂದಿದ್ದ ಚಿನ್ನಯ್ಯ ಆತ ಗುರುತು ಮಾಡಿದಂತ ಸ್ಪಾಟ್ ಈ ಒಂದು ಗುಡ್ಡದಲ್ಲೂ ಕೂಡ ಇತ್ತು. ರಹಸ್ಯಗಳ ಕಾರ್ಯಾಚರಣೆ ನಡೆದಿತ್ತು. ಈಗ ಅದು ಮುಂದುವರೆದಿದೆ. ಬುರುಡೆ ಸಿಕ್ಕಿದ ಜಾಗಗಳಲ್ಲಿ ಉಳಿದ ಅವಶೇಷಗಳಿಗಾಗಿ ಶೋಧ. ಬುರುಡೆ ತೆಗೆದ ಸ್ಥಳವನ್ನ ಸೌಜನ್ಯ ಮಾವ ವಿಠಲಗೌಡ ಈಗ ತೋರಿಸಿದ್ದಾರೆ. ಈಗ ಸೋಮವಾರ ಮತ್ತೆ ಮಹಜರು ಕಾರ್ಯ ಆಗುವ ಸಾಧ್ಯತೆ ಇದೆ. ಇವತ್ತು ಭಾನುವಾರ ಆಗಿರೋ ಕಾರಣದಿಂದ ಸ್ಥಗಿತಗೊಳಿಸಲಾಗಿದೆ. ಈ ಹಿಂದೆ ಬಂಗ್ಲೆಗುಡ್ಡದಲ್ಲಿ ಸ್ಪಾಟ್ ನಂಬರ್ 12 ಈ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಗುರುತು ಮಾಡಿದ್ದ. ಅದ್ರೇನು ಸಿಕ್ಕಿರಲಿಲ್ಲ. ಅದೇ ಬಂಗ್ಲೆಗುಡ್ಡದಲ್ಲಿ ಸೌಜನ್ಯ ಮಾವ ವಿಠಲಗೌಡ ತೋರಿಸಿದಂತಹ ಜಾಗದಲ್ಲಿ ಬುರುಡೆ ಸಿಕ್ಕಿದೆ. ಬುರುಡೆ ತೆಗೆದುಕೊಂಡು ಬಂದಿರುವಂತಹ ಜಾಗವನ್ನು ತೋರಿಸಲಾಗಿದೆ. ಉಳಿದಂತಹ ಅವಶೇಷಗಳಿಗಾಗಿ ಹುಡುಕಾಟ ಮುಂದುವರಿತಾ ಇದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ ಇಲ್ಲಿನ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಕಾಡು ಮತ್ತೆ ಧರ್ಮಸ್ಥಳದ ಬಂಗ್ಲಗುಡ್ಡ ಕಾಡು ಮತ್ತೆ ಸುದ್ದಿಯಲ್ಲಿದೆ. ಯಾಕೆಂದ್ರೆ ಕಳೆದ 20 ದಿನಗಳ ಹಿಂದೆ ಇದೇ ಕಾಡಿನ ಸುತ್ತ ಅನುಮಾನದ ಹುತ್ತ ಎದ್ದಿತ್ತು. ಈ ಬಂಗ್ಲಗುಡ್ಡ ಕಾಡಿನಲ್ಲಿ ಕೌತುಕಗಳು ಅಡಗಿದ್ದೆಂಬ ಮಾಹಿತಿಗಳು ಲಭ್ಯ ಆಗಿತ್ತು. ಆ ಪಾಯಿಂಟ್ ನಂಬರ್ 1ರಿಂದ ಪಾಯಿಂಟ್ ನಂಬರ್ 12 ತನಕ ಇದೇ ಕಾಡಿನ ಸುತ್ತಮುತ್ತ ಇತ್ತು. ಹಾಗಾಗಿ ಇಲ್ಲಿ ಉತ್ಖನನ ಕಾರ್ಯ ಆಯಿತು. ಎಲ್ಲ ಜನ ಇದನ್ನು ಸೂಕ್ಷ್ಮವಾಗಿ ಗಮನಿಸಿದ್ರು. ಆದ್ರೆ ಆ ಬಳಿಕ ಗೊತ್ತಾದಂಥದ್ದು ಚಿನ್ನಯ್ಯ ಕೊಟ್ಟದ್ದು ಎಲ್ಲವೂ ಕೂಡ ಬುರುಡೆ ಅಂತ ಹೇಳಿ. ಆದ್ರೆ ಇದೀಗ ಮತ್ತೆ ಬಂಗ್ಲಗುಡ್ಡ ಕಾಡು ಸುದ್ದಿಯಲ್ಲಿದೆ. ಯಾಕೆಂದ್ರೆ ನಿನ್ನೆ ಸೌಜನ್ಯ ಅವರ ಮಾವ, ಸೌಜನ್ಯ ಪರ ಹೋರಾಟಗಾರ ಅಂತ ಗುರುತಿಸಿಕೊಂಡಿರುವಂತಹ ವಿಠಲ್ ಗೌಡರನ್ನ ಇದೇ ಕಾಡಿನಲ್ಲಿ ಮಹಜರು ಪ್ರಕ್ರಿಯೆಯನ್ನ ಮಾಡಲಾಯಿತು. ಯಾಕೆಂದ್ರೆ ಆರಂಭದ ದಿನದಲ್ಲಿ ಚಿನ್ನಯ್ಯ ತಂದ ಬುರುಡೆ ಅದು ಎಲ್ಲಿದ್ದು ಅನ್ನೋದು ಬಹಳಷ್ಟು ಪ್ರಶ್ನಾರ್ಥಕ ಚಿಹ್ನೆಯಾಗಿ ಉಳಿದಿತ್ತು. ಹಲವು ಮಂದಿ ಹಲವು ವ್ಯಾಖ್ಯಾನಗಳನ್ನ ಮಾಡಿದ್ರು. ಹಲವು ಊಹಾಪೋಹಗಳು ಸೃಷ್ಟಿಯಾಗಿತ್ತು. ಕೆಲವರು ಇದನ್ನ ಲ್ಯಾಬ್ ಇಂದ ತಂದದ್ದು ಅಂತ ಹೇಳಿದ್ರೆ, ಮತ್ತೆ ಕೆಲವರು ಇದು ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಯಿಂದ ತಂದಿದ್ದು ಅಂತ ಹೇಳಿದ್ರು. ಆದ್ರೆ SIT ಮಾತ್ರ ಇದರ ನಿಖರವಾದ ಉತ್ತರವನ್ನ ಹುಡುಕ್ತಾ ಹೋದಂತಹ ಸಂದರ್ಭದಲ್ಲಿ ಚಿನ್ನಯ್ಯ ಇದೇ ಬಂಗ್ಲಗುಡ್ಡ ಕಾಡಿನಿಂದ ಬುರುಡೆಯನ್ನ ತಂದಿದ್ದು ಎಂಬ ಮಾಹಿತಿ ಈಗ ಹೊರಗೆ ಬಂದಂತದ್ದು. ಚಿನ್ನಯ್ಯನ ಜೊತೆಗೆ ವಿಠಲ್ ಗೌಡ ಜೊತೆಗೆ ಅವರ ಆಪ್ತ ಸಂಬಂಧಿ ಪ್ರದೀಪ್ ಗೌಡ ಎಂಬಾತ ಕೂಡ ಇದ್ರು ಅನ್ನೋದು ಸದ್ಯಕ್ಕೆ ಮಾಹಿತಿಗಳು ಬಯಲಾಗ್ತಾ ಇದೆ. ಯಾಕಂದ್ರೆ ಈ ಭಾಗಕ್ಕೆ ಜೀಪ್ ಅನ್ನ ಓಡಿಸಿಕೊಂಡು ಬಂದಂತವರು ಪ್ರದೀಪ್ ಗೌಡ, ಅವರ ಜೊತೆಗಿದ್ದಂಥವರು ವಿಠಲ್ ಗೌಡ, ಜೊತೆಗೆ ಚಿನ್ನಯ್ಯ. ಆ ಸಂದರ್ಭದಲ್ಲಿ ಚಿನ್ನಯ್ಯನೇ ಇಲ್ಲಿಂದ ಬುರುಡೆ ಎತ್ತಿದ್ದು. ಇದಕ್ಕೆಲ್ಲಕ್ಕೂ ಸಾಕ್ಷಿಯಾಗಿದ್ದಂಥದ್ದು ವಿಠಲ್ ಗೌಡ. ಹಾಗಾಗಿ ಅವರನ್ನು ಕೂಡ ವಿಶೇಷವಾಗಿ ಸಾಕ್ಷಿಯನ್ನಾಗಿ ಪರಿಗಣಿಸಿ ಇವತ್ತು SIT ಮಹಜರನ್ನ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಇದೇ ಕಾಡಿನ ಸುತ್ತಮುತ್ತ ಹಲವು ಬುರುಡೆಗಳಿವೆ. ನೂರಾರು ಬುರುಡೆಗಳು ಈ ಕಾಡಿನ ಒಳಭಾಗದಲ್ಲಿದೆ. ಈ ಕಾಡಿನ ಭೂಗರ್ಭದಲ್ಲಿ ಹಲವು ಜನರ ಅವಶೇಷಗಳು ಇದೆ ಅಂತ ಹೇಳಿ ಎಲ್ಲರೂ ಕೂಡ ಹೇಳ್ತಾ ಇದ್ರು. ಚಿನ್ನಯ್ಯ ಇದೇ ಕಾಡಿನ ಸುತ್ತಮುತ್ತ ಪಾಯಿಂಟ್ ನಂಬರ್ 12 ತನಕ ತೋರಿಸಿದ್ದ. ಪಾಯಿಂಟ್ ನಂಬರ್ 8 ಇಂದ ಪಾಯಿಂಟ್ ನಂಬರ್ 12 ತನಕ ರಸ್ತೆ ಪಕ್ಕದ ಇದೇ ಜಾಗದಲ್ಲಿ ಆತ ಗುರುತುಗಳನ್ನ ಮಾಡಿದ್ದ. ಆ ಸಂದರ್ಭದಲ್ಲಿ ಇಲ್ಲಿ ಉತ್ಖನನ ಮಾಡಿದ್ರು ಕೂಡ ಯಾವುದೇ ಬುರುಡೆಯ ಅಂಶಗಳು ಸಿಕ್ಕಿಲ್ಲ. ಇದರ ಜೊತೆಗೆ ಚಿನ್ನಯ್ಯ ಆರಂಭದ ದಿನದಲ್ಲಿ ತಂದಂತಹ ಬುರುಡೆ, ಕೋರ್ಟಿಗೆ ಒಪ್ಪಿಸಿದಂತಹ ಬುರುಡೆ, ಪೊಲೀಸರಿಗೆ ತೋರಿಸಿದಂತಹ ಬುರುಡೆ ಮತ್ತು ಹಲವು ಕಡೆ ಅದನ್ನು ಕೊಂಡೋದಂತಹ ಬುರುಡೆ, ಆ ಬುರುಡೆ ಎಲ್ಲಿಂದ ತಂದಿದ್ದು ಎಂಬ ಪ್ರಶ್ನೆ ಮಾತ್ರ ಪ್ರಶ್ನಾರ್ಥಕ ಚಿಹ್ನೆಯಾಗಿ ಉಳಿದಿತ್ತು. ಪೊಲೀಸರು ತೀವ್ರವಾಗಿ ಆತನನ್ನ ತನಿಖೆ ಮಾಡಿದ್ರು. ಇಂಟ್ರೋಗೇಷನ್ ಮಾಡಿದಂತ ಸಂದರ್ಭದಲ್ಲಿ ನಾನು ವಿಠಲ್ ಗೌಡ ಹೋಗಿ ಇದೇ ಬಂಗ್ಲಗುಡ್ಡ ಕಾಡಿನಿಂದ ಬುರುಡೆ ತಂದಿದ್ದು ಎಂಬ ಮಾಹಿತಿಯನ್ನು ಆತ ಹೇಳಿದ್ದ. ಇದೇ ಕಾರಣಕ್ಕಾಗಿ ನಿನ್ನೆ ಮಹಜರು ಪ್ರಕ್ರಿಯೆಯನ್ನು ಕೂಡ ಮಾಡಲಾಯಿತು. ಮಹಜರು ಪ್ರಕ್ರಿಯೆ ಆದ ಬಳಿಕ ಇಲ್ಲಿ ಪೊಲೀಸ್ ಸೆಕ್ಯೂರಿಟಿಯನ್ನು ಕೂಡ ಹಾಕಲಾಗಿದೆ. ಯಾರನ್ನು ಕೂಡ ಕಾಡಿನ ಒಳಭಾಗಕ್ಕೆ ಹೋಗೋಕೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಯಾಕಂದ್ರೆ ಸೋಮವಾರ ನಡೆಯುವಂತಹ ಪ್ರಕ್ರಿಯೆಗಳು ಅದು ಬಹಳ ಪ್ರಾಮುಖ್ಯತೆಯನ್ನು ಹೊಂದಿರುತ್ತೆ. ಪ್ರಬಲವಾದ ಸಾಕ್ಷ್ಯ ಸಿಕ್ಕರೆ ವಿಠಲ್ ಗೌಡ ಅವರ ಪಾತ್ರ ಈ ಬುರುಡೆ ಪ್ರಕರಣದಲ್ಲಿ ದಾಖಲಾದ್ರೆ ಅವರ ಬಗ್ಗೆ ಕೂಡ SIT ಕ್ರಮ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ಈಗ ಸದ್ಯಕ್ಕೆ ಕಾಣ್ತಾ ಇದೆ. ಈ ನಿಟ್ಟಿನಲ್ಲಿ SIT ನಿರಂತರವಾದ ತನಿಖೆಯನ್ನ ಮಾಡ್ತಾ ಇದೆ. ವಿಠಲ್ ಗೌಡ ಅವರ ನಿರಂತರವಾದ ಹೇಳಿಕೆಗಳನ್ನ ಪಡೆದುಕೊಳ್ತಾ ಇದೆ. ಕ್ಯಾಮರಾಮನ್ ವಿಶ್ವನಾಥ್ ಹಾವೇರಿ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ಇನ್ನು ಈ ಬುರುಡೆ ಷಡ್ಯಂತ್ರದಲ್ಲಿ ಕೇರಳದ ಯೂಟ್ಯೂಬರ್ ಒಬ್ಬ ಲಾಕ್ ಆಗಿದ್ದಾನೆ. ಯೂಟ್ಯೂಬರ್ ಮುನಾಫ್ಗೆ ವಿಚಾರಣೆಗೆ ಬರಬೇಕು ಅಂತ ನೋಟಿಸ್ ಕೊಟ್ಟಿದೆ SIT ಇಂದ ಕೇರಳದ ಯೂಟ್ಯೂಬರ್ಗೆ ನೋಟಿಸ್ ನೀಡಲಾಗಿದೆ. ಈ ಬುರುಡೆ ಷಡ್ಯಂತ್ರದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆ ಯೂಟ್ಯೂಬರ್ ಹೆಸರು ಮನಾಫ್, ಕೇರಳದವರು. SIT ವಿಚಾರಣೆಗೂ ಮುನ್ನ ನ್ಯೂಸ್ 18 ನಲ್ಲಿ ಮನಾಫ್ ಮಾತನಾಡಿದ್ದಾರೆ. ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆ ಕೊಟ್ಟಿದ್ದಾರೆ. ಸುಜಾತ ಭಟ್ ಪರ ನಿಂತು ಯೂಟ್ಯೂಬ್ ನಲ್ಲಿ ಮನಾಫ್ ಅಬ್ಬರವಾಗಿ ಮಾತನಾಡಿದ್ದಾರೆ. ಈಗ ಸುಜಾತ ಭಟ್ ಉಲ್ಟಾ ಹೊಡಿತಾ ಇದ್ದಂಗೆ ಆತ ಕಂಗಾಲಾಗಿ ಮಾತನಾಡಿದ್ದಾನೆ. ಮನಾಫ್ ಸುಜಾತ ಆಡಿಯೋದಿಂದಲೇ ಕೇರಳ ಲಿಂಕ್ ಇರೋದು ಬಯಲಾಗಿದ್ದು ಈ ಪ್ರಕರಣದಲ್ಲಿ ನಾನೊಬ್ಬನೇ
ಕೇರಳದಲ್ಲಿ ಈ ಹೋರಾಟದ ಪರ ನಿಂತ್ಕೊಂಡಿತ್ತು. ನಾನು ಸುಜಾತಾ ಭಟ್ ಅವರನ್ನ ನನ್ನ ಅಮ್ಮ ಅನ್ನುವಂಥ ರೀತಿಯಲ್ಲಿ ಭಾವಿಸಿ ಅವರ ಪರವಾಗಿ ಹೋರಾಟಕ್ಕೆ ನಿಂತಿದ್ದೆ. ಈಗ ಕೇರಳದಲ್ಲಿ ನನ್ನ ಮರ್ಯಾದೆನೇ ಹೋಗಿದೆ ಅಂತ ಮನಾಫ್ ಕಂಗಾಲಾಗಿ ಮಾತನಾಡಿರುವಂಥದ್ದು. ಅವರನ್ನ ನಂಬಿ ನನ್ನ ಮಾನ ಮರ್ಯಾದೆ ಹೋಯಿತು ಅಂತ ಹೇಳಿದ್ದಾರೆ. ಕೇರಳದಲ್ಲಿ ಈ ಹೋರಾಟದಲ್ಲಿ ನಿಲ್ತಾ ಇರೋದು ನನಗೆ ಎಷ್ಟು ಜನ ಇವತ್ತು ಈ ಒಂದು 2-3 hours ಅಲ್ಲಿ ನನಗೆ ಇನ್ಸಲ್ಟು ಮತ್ತೆ ಏನೇನ್ ಮಾಡಕ್ಕಾಗತ್ತೆ ಅದೆಲ್ಲ ಮಾಡಿಬಿಟ್ಟಿದ್ದಾರೆ. ಇಂಥ ಅಮ್ಮನಿಗೆ ನಾವು ನಮ್ಮ ಅಮ್ಮ ಅಂತೇಳಿ ಸ್ವಂತ ಅಮ್ಮ ಅಂತೇಳಿ ತಿಳ್ಕೊಂಡು ಇವ್ರ ಜೊತೆ ನಿಂತಿದ್ದು. ಆದ್ರೆ ಇವರು ಒಂದೊಂದು ಟೈಮ್ ಒಂದೊಂದು ಹೇಳಿ ನಮಗೆ ಎಷ್ಟು ಟೆನ್ಷನ್ ಆಗ್ತಾ ಇದೆ ಗೊತ್ತಾ, ಬೇಜಾರಾಗ್ತಾ ಇದೆ. ಇದೊಂದು ಕ್ರೆಡಿಬಿಲಿಟಿ ಇತ್ತು, ಅದು ಹೋಗ್ಬಿಟ್ಟಿದೆ. ಇವರಿಗೆ ಎಂಟರ್ಟೈನ್ ಮಾಡಬಾರ್ದು, ಇಂಥ ಲೇಡಿಗೆ ನಾವು ಜಾಸ್ತಿ ಇದು ಕೊಡಬಾರ್ದು, ಇಂಪಾರ್ಟೆಂಟ್ ಕೊಡಬಾರ್ದು, ಬಿಡ್ಬೇಕು. ಇವ್ರಕ್ಕಿಂತ ನಮಗೆ ಎಷ್ಟು ತೊಂದರೆ ಆಗ್ತಾ ಇದೆ ಗೊತ್ತಾ, ಬೇಜಾರಾಗಿ ಮಾತಾಡ್ತಾ ಇರೋದು. ಇವರಿಂದ ಅಷ್ಟು ಇನ್ಸಲ್ಟ್ ನಮಗೆ ಬರ್ತಾ ಇದೆ. ನಾನು ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ಆರ್ಯ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜು, ಒಂದು ಕಡೆ ಕೇರಳದ ಲಿಂಕ್ ಈ ಬುರುಡೆ ರಹಸ್ಯದ ಸುತ್ತಾಡ್ತಾ ಇರುವಂತದ್ದು, ಅಲ್ಲಿನ ಒಬ್ಬ ಕಮ್ಯುನಿಸ್ಟ್ ಪಾರ್ಟಿಯ ಸಂಸದನನ್ನ ಈ ಬುರುಡೆ ಗ್ಯಾಂಗ್ ಹೋಗಿ ಮೀಟ್ ಆಗಿತ್ತು ಅನ್ನುವಂತಹ ಮಾಹಿತಿಯನ್ನ SIT ಈಗಾಗಲೇ ಕಲೆ ಹಾಕಿದೆ. ಅದರ ಜೊತೆಗೆ ಮತ್ತೊಬ್ಬ ಯೂಟ್ಯೂಬರ್ನಿಗೆ ನೋಟಿಸ್ ಕೊಟ್ಟಿರುವಂತದ್ದು, ಬಹಳ ವಿಚಾರಗಳು, ಬಹಳಷ್ಟು ಹೆಸರುಗಳು ಕೂಡ ಕೇಳಿ ಬರ್ತಾ ಇದೆ. ದಿನ ಕಳೆದಂಗೆ ಈ ಒಂದು ಪ್ರಕರಣದ ಸುತ್ತ ಏನಾಗ್ತಾ ಇದೆ ಅಟ್ ಪ್ರೆಸೆಂಟ್? ಎಸ್, ಖಂಡಿತವಾಗ್ಲೂ ಅರುಣ್, ಯಾಕಂದ್ರೆ ಈ ಒಂದು ಬುರುಡೆ ಗ್ಯಾಂಗು ಕೇರಳದ ನಂಟು ಏನು ಅನ್ನುವಂಥದ್ರ ಬಗ್ಗೆ ಈಗ SIT ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಾ ಇರುವಂತದ್ದು. ಅದಕ್ಕೆ ಪ್ರಮುಖವಾದಂತೆ ಈಗಾಗಲೇ ಮುನಾಫ್ ಎನ್ನುವಂತ ಒಬ್ಬ ಕೇರಳ ಮೂಲದ ಯೂಟ್ಯೂಬರ್ಗೆ ಒಂದು ನೋಟಿಸ್ ಅನ್ನ ಸರ್ವ್ ಮಾಡಿದರೆ ನಾಳೆ ವಿಚಾರಣೆಗೆ ಹಾಜರಾಗುವಂತೆ ಒಂದು ನೋಟಿಸ್ ಅನ್ನು ಕೂಡ ಕೊಟ್ಟಿರುವಂತದ್ದು. ಇಲ್ಲಿ ಮುನಾಫ್ನ ಪಾತ್ರ ಏನು ಅಂತಂದ್ರೆ, ಬಂಗ್ಲೆಗುಡ್ಡೆಯಿಂದ ಅವರು ಒಂದು ಬುರುಡೆನ ತಗೊಂಡ್ ಬರ್ತಾರೆ. ಆ ಬುರುಡೆ ತಗೊಂಡ್ ಬಂದಿದ್ದಂತ ಒಂದು ವಿಡಿಯೋ ಚಿತ್ರೀಕರಣವನ್ನ ಮಾಡ್ತಾರೆ. ಆ ಚಿತ್ರೀಕರಣ ಮಾಡಿದಂತಹ ರಾ ಫುಟೇಜ್ ಅನ್ನ ಈ ಒಂದು ಮುನಾಫ್ ಎನ್ನುವಂತ ವ್ಯಕ್ತಿ ತನ್ನ ಯೂಟ್ಯೂಬ್ ಚಾನಲ್ ನಲ್ಲಿ ಪ್ರಸಾರ ಮಾಡಿದಾನೆ ಅನ್ನುವಂತ ಒಂದು ಆರೋಪ ಈಗಾಗಲೇ ಕೇಳಿ ಬರ್ತಾ ಇರುವಂತದ್ದು. ಈ ಒಂದು ಕಾರಣಕ್ಕೋಸ್ಕರ ರಾ ಫುಟೇಜ್ ಅನ್ನ ಆತನಿಗೆ ಕೊಟ್ಟಿದ್ದಂತವ್ರು ಯಾರು ಅನ್ನುವಂತ ನಿಟ್ಟಿನಲ್ಲಿ ಒಂದು ಇನ್ವೆಸ್ಟಿಗೇಷನ್ ಮಾಡುವಂತ ಸಲುವಾಗಿ ಮುನಾಫ್ಗೆ ಒಂದು ನೋಟಿಸ್ ಅನ್ನ ಕೊಟ್ಟಿದ್ದು. ಆದ್ರೆ ಮುನಾಫ್ ಸೆಕ್ಯೂರಿಟಿ ರೀಸನ್ ಕೊಟ್ಟು ನಾನು ವಿಚಾರಣೆಗೆ ಹಾಜರಾಗಕ್ಕೆ ಆಗೋದಿಲ್ಲ ಅನ್ನುವಂಥದ್ದನ್ನು ಕೂಡ ಹೇಳಿದ. ಬದಲಾಗಿ ನಾಳೆ ಖುದ್ದು ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂಥದ್ದನ್ನ SIT ಈಗಾಗಲೇ ಕೊಟ್ಟಿರುವಂತ ಎರಡನೇ ನೋಟಿಸ್ ಅನ್ನ ಮುನಾಫ್ಗೆ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಮುನಾಫ್ ಕೂಡ ಒಂದು ಆಡಿಯೋನ ರಿಲೀಸ್ ಮಾಡಿರುವಂತದ್ದು. ಒಂದು ಆಡಿಯೋದಲ್ಲಿ ಬಹಳ ಸ್ಪಷ್ಟವಾಗಿ ಮುನಾಫ್ ಹೇಳಿರುವಂತದ್ದು ಏನು ಅಂತಂದ್ರೆ, ಈ ಒಂದು ಅನನ್ಯ ಭಟ್ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನನ್ನ ತಾಯಿ ಸುಜಾತಾ ಭಟ್ ಏನೊಂದು ದೂರನ್ನ ಕೊಟ್ಟಿದ್ರು, ಆ ಒಂದು ದೂರನ್ನ ನಾವು ಬಹಳ ಮುಕ್ತವಾಗಿ ನಂಬಿದ್ವಿ. ಜೊತೆಗೆ ಆಕೆಗೆ ಆಗಿರುವಂತಹ ಅನ್ಯಾಯದ ವಿರುದ್ಧವಾಗಿ ಹೋರಾಟವನ್ನ ಮಾಡೋಣ ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಕೂಡ ಸುಜಾತಾ ಭಟ್ ಜೊತೆ ಕೈ ಜೋಡಿಸಿದ್ವಿ. ಆದ್ರೆ ಎಲ್ಲೋ ಒಂದ್ ಕಡೆ ಸುಜಾತಾ ಭಟ್ ಆಡ್ತಿರುವಂತದ್ದೇ ನಾಟಕ ಅಂತ ಗೊತ್ತಾದಂತ ವೇಳೆ ನಿಜಕ್ಕೂ ಕೂಡ ನನಗೆ ಒಂದು ರೀತಿ ಅವಮಾನ ಆಗಿರುವಂತದ್ದು. ಜೊತೆಗೆ ಆಕೆಯ ಪರವಾಗಿ ನಾನು ಸಾಕಷ್ಟು ವಿಡಿಯೋಗಳನ್ನ ಮಾಡಿದ್ದೆ, ನನ್ನ ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಮಾಡಿದ್ದೆ. ಇದು ಒಂದು ರೀತಿ ಕೇರಳದಲ್ಲಿ ನನಗೆ ದೊಡ್ಡ ಮಟ್ಟದ ಅವಮಾನ ಆಗುವಂತೆ ಮಾಡಿರುವಂತದ್ದು. ಯಾಕಂದ್ರೆ ಸುಜಾತಾ ಭಟ್ ಈಗಾಗಲೇ SIT ಮುಂದೆ ಒಂದು ರೀತಿ ಯೂಟರ್ನ್ ನೋಡಿದಿರುವಂತದ್ದು. ಅನನ್ಯ ಭಟ್ ಎನ್ನುವಂತ ಮಗಳೇ ನನಗಿಲ್ಲ, ಜೊತೆಗೆ ನಾನು ಹೇಳಿರುವಂತದ್ದು ಪ್ರತಿಯೊಂದು ಕೂಡ ಸುಳ್ಳು. ನಾನು ಕೆಲವರ ಮಾತನ್ನ ನಂಬ್ಕೊಂಡು ಇವತ್ತು ನಾನು ವಿಚಾರಣೆ ವೇಳೆಯಲ್ಲಿ ಅನನ್ಯ ಭಟ್ ನನ್ನ ಮಗಳು 2003 ಆಕೆ ಧರ್ಮಸ್ಥಳಕ್ಕೆ ಸ್ನೇಹಿತರ ಜೊತೆ ಬಂದಂತ ವೇಳೆ ನಾಪತ್ತೆ ಆಗಿದ್ಲು, ಆಕೆಯನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾರೆ, ಇದೆಲ್ಲವೂ ಕೂಡ ಅಷ್ಟೇ ಸುಳ್ಳು ಅನ್ನುವಂಥದ್ದನ್ನ ಸುಜಾತಾ ಭಟ್ ಖುದ್ದಾಗಿ SITಯ ತನಿಖೆ ವೇಳೆಯಲ್ಲಿ ಆಕೆ ಬಾಯ್ಬಿಟ್ಟಿದ್ದಾಳೆ. ಇದರಿಂದ ಈಗ ಯೂಟ್ಯೂಬರ್ ಹೇಳ್ತಿರುವಂತದ್ದೇನು ಅಂತಂದ್ರೆ, ನಿಜಕ್ಕೂ ಕೂಡ ಅವತ್ತಿನ ಸಂದರ್ಭದಲ್ಲಿ ಆಕೆಯ ಮಾತುಗಳನ್ನ ನಂಬಿದ್ವಿ, ಆಕೆಯ ಮಾತುಗಳನ್ನ ನಂಬ್ಕೊಂಡು ನಾವು ಯೂಟ್ಯೂಬ್ ನಲ್ಲಿ ಒಂದು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ವಿ, ಆಕೆಯ ಪರವಾಗಿ ನಾವೆಲ್ಲ ನಿಲ್ಬೇಕು ಅಂತಾನು ಕೂಡ ನಾವೆಲ್ಲ ಮಾತಾಡಿದ್ವಿ. ಆ ಒಂದು ಕಾರಣಕ್ಕೋಸ್ಕರನೇ ನಾನು ಈ ಒಂದು ಗಿರೀಶ್ ಮಟ್ಟಣ್ಣವರು ಆಗಿರ್ಬೋದು, ಜಯಂತ್ ಟಿ ಆಗಿರ್ಬೋದು, ಇವರೆಲ್ಲರನ್ನು ಕೂಡ ಭೇಟಿ ಮಾಡಿದೆ. ಆ ಒಂದು ವಿಚಾರವನ್ನ ತಿಳ್ಕೊಳ್ಳುವಂತ ನಿಟ್ಟಿನಲ್ಲಿ ಮತ್ತು ಧರ್ಮಸ್ಥಳದಲ್ಲಿ ಆಗ್ತಿರುವಂತಹ ಒಂದಷ್ಟು ಅನ್ಯಾಯಗಳೇನಾಗ್ತಿದೆ ಅದರ ಬಗ್ಗೆ ತಿಳ್ಕೊಂಡು ನಾನು ಈ ವಿಡಿಯೋನ ಮಾಡೋಣ ಅಂತ ಹೇಳ್ಬಿಟ್ಟೆ ನಾನು ಈ ಒಂದು ಗ್ಯಾಂಗ್ ನ ನಾನು ಭೇಟಿ ಮಾಡಿದ್ದೆ ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಕೇರಳ ಮೂಲದ ಯೂಟ್ಯೂಬರ್ ಹೇಳಿರುವಂತದ್ದು. ಈ ಎಲ್ಲಾ ಒಂದು ಕಾರಣಗಳನ್ನ ಇಟ್ಕೊಂಡು ಈಗ ಯೂಟ್ಯೂಬರ್ಗೆ ಅರಿವಾಗಿರುವಂತದ್ದು ಏನು ಅಂತಂದ್ರೆ, ನಾನು ಹೇಳಿರುವಂತದ್ದು ಪ್ರತಿಯೊಂದು ಕೂಡ ಸುಳ್ಳು. ಜೊತೆಗೆ ಸುಜಾತಾ ಭಟ್ ಏನು ತನಿಖೆ ವೇಳೆಯಲ್ಲಿ ಹೇಳಿರುವಂತದ್ದು ನನಗೆ ಅನನ್ಯ ಭಟ್ ಮಗಳಿಲ್ಲ ಅಂತ ಹೇಳಿದ್ದಾರೆ. ಇದರಿಂದ
ದೊಡ್ಡ ಮಟ್ಟದ ಅವಮಾನ ನನಗೆ ಕೇರಳ ಭಾಗದಲ್ಲಾಗಿರುವಂಥದ್ದು. ಜೊತೆಗೆ ನನ್ನ ಸಬ್ಸ್ಕ್ರೈಬರ್ಸ್ ಯಾರಿದ್ದಾರೆ, ನನ್ನ ವ್ಯೂವರ್ಸ್ ಯಾರಿದ್ದಾರೆ, ಇವರಿಗೆ ನಾನು ಏನಂತ ಉತ್ತರ ಕೊಡ್ಲಿ ಇವತ್ತು? ಯಾಕಂದ್ರೆ ಈ ರೀತಿ ಅಂತ ಸುಳ್ಳು ಸುದ್ದಿಯನ್ನು ನಾನು ಪ್ರಸಾರ ಮಾಡಿದೆ ಅನ್ನುವಂಥ ಗಿಲ್ಟ್ ಅನ್ನು ಕಾಡ್ತಿದೆ. ಆ ಒಂದು ಕಾರಣಕ್ಕೋಸ್ಕರ ನಾನು ತನಿಖಾಧಿಕಾರಿಗಳ ಮುಂದೆ ಪ್ರತಿಯೊಂದನ್ನು ಕೂಡ ಅಷ್ಟೇ ಕೂಲಂಕುಷವಾಗಿ ನಾನು ಹೇಳ್ತೀನಿ. ಈ ರೀತಿ ಅಂತ ಅನ್ಯಾಯ ಯಾರಿಗೂ ಕೂಡ ಆಗಬಾರದು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಕೇರಳ ಮೂಲದ ಯೂಟ್ಯೂಬರ್ ಬಂದಿರುವಂತದ್ದು. ಸದ್ಯಕ್ಕೆ ನಾಳೆ ವಿಚಾರಣೆಗೆ ಹಾಜರಾಗುವುದಕ್ಕೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಬಹುತೇಕ ನಾಳೆ ಬೆಳಗ್ಗೆ 10 ಗಂಟೆಗೆ ವಿಚಾರಣೆಗೆ ಹಾಜರಾಗುವಂತೆ ಮುನಾಫ್ ಕೂಡ ನೋಟಿಸ್ ಅನ್ನು ಕೊಟ್ಟಿರುವಂತದ್ದು. ಯಾಕಂದ್ರೆ 2 ದಿನಗಳ ಹಿಂದೆ ವಿಚಾರಣೆಗೆ ಬರುವಂತೆ ಸೂಚನೆಯನ್ನು ಕೊಟ್ಟಿದೆ. ಆತ ಭದ್ರತಾ ಒಂದು ವೈಫಲ್ಯ ಮತ್ತು ಭದ್ರತೆಯನ್ನು ಕೊಡಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ವಿಚಾರಣೆಗೆ ಹಾಜರಾಗಕ್ಕೆ ಆಗೋದಿಲ್ಲ. ಯಾಕಂದ್ರೆ ನನ್ನ ಒಂದು ವಿಡಿಯೋಗಳನ್ನು ನೋಡ್ಕೊಂಡು ಸಾಕಷ್ಟು ಜನ ಶತ್ರುಗಳಿದ್ದಾರೆ. ಆ ಒಂದು ಕಾರಣಕ್ಕೋಸ್ಕರ ನಾನು ಕರ್ನಾಟಕಕ್ಕೆ ಮತ್ತು ವಿಚಾರಣೆಗೆ ಹಾಜರಾಗೋಕೆ ನನಗೊಂದಷ್ಟು ಭದ್ರತೆಯನ್ನು ಕೊಡಬೇಕು ಅಂತ ಕೇರಳ ಒಂದು ಸರ್ಕಾರಕ್ಕೂ ಕೂಡ ಮನವಿಯನ್ನ ಮಾಡಿಕೊಂಡಿದ್ದ, SITಗೂ ಕೂಡ ಮನವಿಯನ್ನ ಮಾಡಿಕೊಂಡಿದ್ದ. ಆದ್ರೆ ಈಗ SIT ಅಧಿಕಾರಿಗಳು ಕೂಡ ಅಷ್ಟೇ ನೀವು ವಿಚಾರಣೆಗೆ ಹಾಜರಾಗುವಂತದ್ದಾದ್ರೆ ನಾವು ಭದ್ರತೆಯನ್ನು ಕೊಡೋದಕ್ಕೆ ಸಿದ್ಧ ಅಂತ ಹೇಳಿದಂತ ಕಾರಣಕ್ಕೋಸ್ಕರ ನಾಳೆ ಬೆಳಿಗ್ಗೆ 10 ಗಂಟೆಗೆ ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಹೇಳಿದ್ರೆ ನಾಳೆ ಬಹುತೇಕ ಆತ ಬಂದಂತ ವೇಳೆಯಲ್ಲಿ ಈ ಸಂಪೂರ್ಣವಾದಂತಹ ಇನ್ವೆಸ್ಟಿಗೇಷನ್ಗೆ ಸಂಬಂಧಪಟ್ಟಂತ ಸ್ಟೇಟ್ಮೆಂಟ್ ಅನ್ನು ರೆಕಾರ್ಡ್ ಮಾಡ್ಕೊಳ್ತಾರೆ. ಇಲ್ಲಿ ಸುಜಾತಾ ಭಟ್ಗೆ ನ್ಯಾಯ ಕೊಡಿಸುವಂತ ಸಲುವಾಗಿ ತಾನು ಮಾಡಿದಂತ ವಿಡಿಯೋ ಆಗಿರಬಹುದು, ಬಂಗ್ಲೆಗುಡ್ಡೆಯಲ್ಲಿ ಸಿಕ್ಕಂತಹ ಬುರ್ಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಾನು ರಾ ಫುಟೇಜ್ ಅನ್ನು ಏರ್ ಮಾಡಿರುವಂತದ್ದಾಗಿರಬಹುದು. ಹಾಗಾದ್ರೆ ಆತನಿಗೆ ರಾ ಫುಟೇಜ್ ಕೊಟ್ಟಂತವ್ರು ಯಾರು, ಮತ್ತೆ ಆತನಿಗೆ ಏನೆಲ್ಲ ಸ್ಟೇಟ್ಮೆಂಟ್ ಅನ್ನು ಹೇಳಿದ್ರು, ತನ್ನ ವಿಡಿಯೋದಲ್ಲಿ ಏನೆಲ್ಲ ಮಾತನಾಡಬೇಕು ಅಂತ ಯಾರು ಹೇಳಿದ್ರು ಅನ್ನೋದ್ರ ಬಗ್ಗೆ ಬಹುತೇಕ ನಾಳೆ ಮುನಾಫ್ SIT ಮುಂದೆ ವಿಚಾರಣೆ ಸಂದರ್ಭದಲ್ಲಿ ಹೇಳಿಕೆಯನ್ನು ದಾಖಲು ಮಾಡುವಂತಹ ಸಾಧ್ಯತೆಗಳು ದಟ್ಟವಾಗಿ ಕಂಡು ಬರ್ತಾ ಇದೆ. ಅರುಣ್, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ. ಇನ್ನು ಧರ್ಮಸ್ಥಳ ಬಗ್ಗೆ ಅಪಪ್ರಚಾರ ಕೇಸ್ನಲ್ಲಿ ಮತ್ತೊಬ್ಬ ಯೂಟ್ಯೂಬರ್ ಲಾಕ್. ಚನ್ನರಾಯಪಟ್ಟಣದ ಯೂಟ್ಯೂಬರ್ ಅಭಿಷೇಕ್ಗೂ ಕೂಡ SIT ಡ್ರಿಲ್ ನಡೆಸ್ತಾ ಇದೆ, ನಿರಂತರವಾಗಿ ವಿಚಾರಣೆ ಮಾಡ್ತಾ ಇದೆ. ಧೂತ ಸಮೀರ್ ಆಯ್ತು, ಕೇರಳದ ಮುನಾಫ್ ಆಯ್ತು, ಈಗ ಚನ್ನರಾಯಪಟ್ಟಣದ ಯೂಟ್ಯೂಬರ್ ಅಭಿಷೇಕ್ಗೂ SIT ಇಂದ ಡ್ರಿಲ್. ಯೂಟ್ಯೂಬ್ನಲ್ಲಿ ನನ್ನ ಮಗ ಅಭಿಷೇಕ್ ಏನ್ ಹಾಕಿದ್ನೋ ಗೊತ್ತಿಲ್ಲ, ಅವರ ತಂದೆ ಮಾತನಾಡಿದ್ದಾರೆ. ಮುದ್ದುಗೋಪಾಲ್ ಏನ್ ಹಾಕಿದ್ನೋ ಗೊತ್ತಿಲ್ಲ, ತಿಮ್ರೋಡಿ ಗಿರೀಶ್ ಮಠನ್ನವರ್ ನನ್ನ ಮಗ ಯಾರೇ ಇರಲಿ ಧರ್ಮಸ್ಥಳಕ್ಕೆ ಅಂಟಿರುವ ಕಳಂಕ ಹೋಗ್ಲಿ ಅಂತ ಈ ಯೂಟ್ಯೂಬರ್ ಅವರ ತಂದೆ ಮುದ್ದುಗೋಪಾಲ್ ಮಾತನಾಡಿದ್ದಾರೆ. ಬರ್ತಿದೆ ಕೇಳಿ ಬರ್ತಿರೋದು ಏನೇನು ಆಗಿದೆ ಅಂತಕ್ಕಂಥದ್ದನ್ನು ನಾವು ಅವನ ಜೊತೆ ಏನು ಹೋಗಿಲ್ಲ. ನಾವು ಅವನ ಜೊತೆ ಹೋಗಿದ್ರೆ ಏನೇನು ಮಾಡ್ತಾ ಇದ್ದಾನೆ ಅಂತ ನೋಡ್ಬೋದಾಯಿತು. ನಾವು ನಿಮ್ಮ ಥರನೇ ಯೂಟ್ಯೂಬೆಲ್ಲ ನೋಡ್ಕೊಂಡಿದ್ದೀವಿ. ಹಾಗಾಗಿ SIT ತನಿಖೆ ನಡೀತಾ ಇದೆ. ಆ ತನಿಖೆ ರಿಸಲ್ಟು ಹೊರಬಿದ್ದ ಮೇಲೆ ನಮಗೂ ಕೂಡ ಗೊತ್ತಾಗ್ತದೆ. ಈಗ ಯಾವಾಗ ನಿಮ್ಮ ಮಗನಿಗೆ SIT ಅವರು ತನಿಖೆ ಬರಬೇಕು ಅಂತ ಹೇಳಿ ಸರ್, ಈಗ ಒಂದು 3-4 ದಿವಸಗಳಲ್ಲಿ ಒಂದು 5 ನೋಟಿಸ್ ಕಳಿಸ್ತಾರೆ ಅದು ವಾಟ್ಸಪ್ಪಲ್ಲಿ. ಹಾಗಾಗಿ ಹಿಂಗೆ ಕರೆದಿದ್ದಾರೆ ಹೋಗ್ತೀನಿ ಅಂತ ಅಂದ. ಸರಿಯಪ್ಪ ಹೋಗು, ಅದು ಏನು ನಡೆದೈತೆ ಅದನ್ನು ನಿನಗೆ ಏನು ಗೊತ್ತು ಅದನ್ನು ಮುಚ್ಚಿ ಮರೆಯಲ್ದಂಗೆ ಕರೆಕ್ಟಾಗಿ ಹೇಳು ಅಂತ ನಾವು ಹೇಳಿ ಕಳಿಸ್ತೇವೆ. ಅವರೆಲ್ಲ ತಳ್ಕ ಹಾಕ್ಕೊಂಡಿದ್ದಾರೆ ಒಳಗೆ, ಅದೆಲ್ಲರಿಗೂ ಗಮನಕ್ಕೆ ಗೊತ್ತು. ಆ ಫೈನಲ್ ರಿಸಲ್ಟ್ ಏನು ವಾಮಿಟ್ ಆಗುತ್ತೆ ಆಗ ನಾವು ನೋಡಬೇಕಾಗುತ್ತೆ. ಮಠಣ್ಣವರು ಮತ್ತು ಇವ್ರ ಪರಿಚಯ ಆಯಿತು, ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರದ್ದು ನಿಮ್ಮ ಮಗನಿಗೆ ಪರಿಚಯ ಆಗಿರ್ಬೋದು. ನನಗೆ ಪರ್ಫೆಕ್ಟಾಗಿ ಅವರಂತೂ ಇಲ್ಲೇನು ಬಂದಿಲ್ಲ, ನಮ್ಮ ಇದಕ್ಕೆ ನಾವು ಬಂದಿಲ್ಲ. ನಮ್ಮಲ್ಲೆಲ್ಲ CC ಕ್ಯಾಮ್ರಾ ಇರುತ್ತೆ, ಬಂದರು ಹೋದವ್ರಿಗೆಲ್ಲ ಗೊತ್ತಾಗ್ತದೆ. ಹಾಗಾಗಿ ಇಲ್ಲ, ಬಂದಿಲ್ಲ, ಅವ್ರು ಪರ್ಫೆಕ್ಟಾಗಿ ಬಂದಿಲ್ಲ ಇಲ್ಲಿ. ಅವರೆಲ್ಲ ದೊಡ್ಡ ಮನುಷ್ಯರುಗಳು, ಇಲ್ಲೆಲ್ಲ ಎಲ್ಲಿ ಬರಕ್ಕೆ ಹೋಗ್ತಾರೆ. ನಿರಂತರ ಮಳೆ ಪ್ರವಾಹದಲ್ಲಿ ರೈತನ ತೊಗರಿ ಬೆಳೆ ಹಾಳಾಗಿತ್ತು. ತೊಗರಿ ಗಿಡ ತಂದು ಖರ್ಗೆ ಅವರ ಮುಂದಿಟ್ಟು ಆ ರೈತ ಕಣ್ಣೀರು ಹಾಕ್ತಾ ಇದ್ದ. ಈ ರೀತಿಯಾಗಿ ಆಗ್ಬಿಟ್ಟಿದೆ ನಮ್ಮ ಪರಿಸ್ಥಿತಿ ಅಂತ ಖರ್ಗೆ ಅವರ ಮುಂದೆ ಕಣ್ಣೀರು ಹಾಕ್ತಾ ಇದ್ದ ರೈತನ ಕಷ್ಟ ಕೇಳದೆ ತರಾಟೆ ತೆಗೆದುಕೊಂಡಿದ್ದಾರೆ ಖರ್ಗೆ. ನಿಂದು 4 ಎಕರೆ, ನನ್ನದು 40 ಎಕರೆ ಬೆಳೆ ಹಾಳಾಗಿದೆ. ಪ್ರಚಾರಕ್ಕೆ ಅಂತ ನನ್ನ ಹತ್ರ ಒಣಗಿದ ಗಿಡ ತೆಗೆದುಕೊಂಡು ಬಂದೀಯಾ ಅಂತ ಖರ್ಗೆ ಕೆಂಡಾಮಂಡಲವಾಗಿ ಮಾತನಾಡಿದ್ದಾರೆ ರೈತರು. ಕಷ್ಟ ಅಂತ ಹೇಳೋಕೆ ಬಂದಂತ ರೈತನ ಮೇಲೆ ಖರ್ಗೆ ಕೆಂಡಾಮಂಡಲವಾದ್ರು. ನಾವು ಬೆಳೆದ ತೊಗರಿ, ಹೆಸರು, ಉದ್ದು, ಹತ್ತಿ ಎಲ್ಲ ಹಾಳಾಗಿದೆ. ನಿಂದು 4 ಎಕರೆ ಹಾಳಾಗಿದ್ರೆ ನಂದು 40 ಎಕರೆ ಹಾಳಾಗಿದೆ. ಅಂದ್ರೆ ನಾವು ಯಾರಿಗೋಗಿ ಹೇಳೋಣ ಅಂತ 6 ಹಡೆದವಳ ಮುಂದೆ 3 ಹಡೆದವಳು ಬಂದು ಹೇಳ್ದಂಗಾಯಿತು. ಪ್ರಚಾರಕ್ಕಾಗಿ ಈ ರೀತಿ ಬರಬೇಡ ಅಂತ ರೈತನಿಗೆ ಖರ್ಗೆ ತರಾಟೆ ತೆಗೆದುಕೊಂಡಿದ್ದಾರೆ. ಈ ರೀತಿಯಾಗಿ ನಮ್ಮ ಪರಿಸ್ಥಿತಿ ಆಗ್ಬಿಟ್ಟಿದೆ ಅಂತ ರೈತರು ಹೇಳೋಕ್ ಬಂದ್ರೆ, ತಮ್ಮ ಕಣ್ಣೀರನ್ನ ತೋಡ್ಕೊಳ್ಳೋಕ್ ಬಂದ್ರೆ ಆಗ ರಾಜಕಾರಣಿಗಳ ಉತ್ತರ ಈ ರೀತಿಯಾಗಿತ್ತು. ಖರ್ಗೆ ಅವರು ಈ ರೀತಿಯಾಗಿ ಮಾತನಾಡಿದ್ದಾರೆ. ನೋಡಪ್ಪ, ನೀ ಎಷ್ಟು ಎಕರೆ ಬಿತ್ತಿದ್ದಿ? 4 ಎಕರೆ. ನಂದು 40 ಎಕರೆ. ನಂದು ಇದಕ್ಕಿಂತ ವರ್ಷ ಆಗಿದೆ. ನನಗೆ ನೀ ಹೇಳ್ಬೋದು, ಅದೇನು 6 ಹಡದವಳ ಮುಂದೆ 3 ಹಡದವಳ ಮುಂದೆ ಕೇಳ್ತೀವಿ. ಆಯ್ತು, ಗೊತ್ತದ. ಪಬ್ಲಿಸಿಟಿ ಮಾಡ್ಕೊಳಕ್ ಬರಬೇಡ. ನನಗೆ ಇದ್ರ ಬಗ್ಗೆ ಗೊತ್ತದ. ಹೆಸರು ಹೋಗ್ಯದ, ಉದ್ದು ಹೋಗ್ಯದ, ತೊಗರಿ ಹೋಗ್ಯದ.
ನೀ ಏನು ಸಸ್ಟೈನ್ ಮಾಡ್ಕೊಳ್ಬೋದು, ನಮಗೆ ಸಸ್ಟೈನ್ ಆಗಲ್ಲ. ಇಷ್ಟಿಷ್ಟು ಏರಿಯಾದಾಗ ಬಿತ್ತು. ಓಕೆ ನೋಡಪ್ಪ, ನೀ ಎಷ್ಟು ಎಕರೆ ಬಿತ್ತಿದ್ದಿ? 4 ಎಕರೆ. ನಂದು 40 ಎಕರೆ. ನಂದು ಇದಕ್ಕಿಂತ ವರ್ಷ ಆಗಿದೆ. ನನಗೇನು ಹೇಳ್ಬೋದು, ಅದೇನು 6 ಆಡದವಳು ಮುಂದೆ 3 ಆಡದವಳು ಮುಂದೆ ಕೇಳ್ತೀವಿ. ಆಯ್ತು, ಗೊತ್ತದ. ಪಬ್ಲಿಸಿಟಿ ಮಾಡ್ಕೊಳಕ್ ಬರಬೇಡ. ನನಗೆ ಇದ್ರ ಬಗ್ಗೆ ಗೊತ್ತದ. ಹೆಸರು ಹೋಗ್ಯದ, ಉದ್ದು ಹೋಗ್ಯದ, ತೊಗರಿ ಹೋಗ್ಯದ. ನೀ ಏನು ಸಸ್ಟೈನ್ ಮಾಡ್ಕೊಳ್ಬೋದು, ನಮಗೆ ಸಸ್ಟೈನ್ ಆಗಲ್ಲ. ಇಷ್ಟಿಷ್ಟು ಏರಿಯಾದಾಗ ಬಿತ್ತು. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್ ಸಂಪರ್ಕದಲ್ಲಿದ್ದಾರೆ. ಅರುಣ್, ನಿಜವಾಗ್ಲೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರಂತಹ ಮುತ್ಸದ್ದಿ ರಾಜಕಾರಣಿಯಿಂದ ಇಂಥದ್ದೊಂದು ಉತ್ತರವನ್ನ ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂತ ಕಾಣಿಸುತ್ತೆ. ಸಂಪರ್ಕ ಕಟ್ ಆಗಿದೆ, ಮತ್ತೆ ಸಂಪರ್ಕಿಸುವ ಪ್ರಯತ್ನ ಮಾಡ್ತೀವಿ. ನನಗೆ ಇದ್ರ ಬಗ್ಗೆ ಗೊತ್ತದ. ಹೆಸರು ನೋಡಪ್ಪ, ನೀ ಎಷ್ಟು ಎಕರೆ ಬಿತ್ತಿದ್ದಿ? 4 ಎಕರೆ. ನಂದು 40 ಎಕರೆ. ನಂದು ಇದಕ್ಕಿಂತ ವರ್ಷ ಆಗಿದೆ. ನನಗೇನು ಹೇಳ್ಬೋದು, ಅದೇನು 6 ಆಡದವಳು ಮುಂದೆ 3 ಆಡದವಳು ಮುಂದೆ ಕೇಳ್ತೀವಿ. ಆಯ್ತು, ಗೊತ್ತದ. ಪಬ್ಲಿಸಿಟಿ ಮಾಡ್ಕೊಳಕ್ ಬರಬೇಡ. ನನಗೆ ಇದ್ರ ಬಗ್ಗೆ ಗೊತ್ತದ. ಹೆಸರು ಹೋಗ್ಯದ, ಉದ್ದು ಹೋಗ್ಯದ, ತೊಗರಿ ಹೋಗ್ಯದ. ನೀ ಏನು ಸಸ್ಟೈನ್ ಮಾಡ್ಕೊಳ್ಬೋದು, ನಮಗೆ ಸಸ್ಟೈನ್ ಆಗಲ್ಲ. ಇಷ್ಟಿಷ್ಟು ಮತ್ತೆ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ಅರುಣ್, ಡೀಟೇಲ್ಸ್ ಕೊಡ್ತಾರೆ. ಅರುಣ್, ನಿಜಕ್ಕೂ ಕೂಡ ನಾ ಹೇಳ್ತಾ ಇದ್ದೆ, ಮಲ್ಲಿಕಾರ್ಜುನ್ ಖರ್ಗೆ ಅವರಂತ ಹಿರಿಯ ಮುತ್ಸದ್ದಿ ರಾಜಕಾರಣಿಯಿಂದ ಇಂಥ ಮಾತುಗಳನ್ನ ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂತ ಕಾಣಿಸುತ್ತೆ. ನಮ್ಮ ಕಡೆಯಿಂದ ಆಗಿದ್ರೆ ಆಯ್ತಪ್ಪ ಅದ್ರ ಬಗ್ಗೆ ನೋಡ್ತೀನಿ ಅಂತ ಹೇಳ್ಬೋದಾಗಿತ್ತು. ಅಟ್ಲೀಸ್ಟ್ ಆ ರೈತ ಸಮಾಧಾನ ಆಗ್ತಿದ್ನೋ ಏನೋ. ಹೌದು ಅರುಣ್, ಏನಂತಂದ್ರೆ ಕಲಬುರಗಿಯಲ್ಲಿ ಎಐಸಿಸಿ ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನ್ ಕಲಬುರಗಿ ಪ್ರವಾಸದಲ್ಲಿ ಈ ಸಂದರ್ಭದಲ್ಲಿ ರೈತ ತನ್ನ ತೊಗರಿ ಬೆಳೆಯನ್ನು ಹಾಳಾಗಿದೆ, ಮಳೆ ಸಾಕಷ್ಟು 15 ದಿನಗಳಿಂದ ಮಳೆ ಧಾರಾಕಾರವಾಗಿ ಸುರಿದಂತ ಮಳೆ ಹಿನ್ನೆಲೆಯಲ್ಲಿ ನಮ್ಮ ಇಡೀ ಏನಂತಂದ್ರೆ ತೊಗರಿ ಬೆಳೆ ನಾಶವಾಗಿದೆ. ಹಾಗಾಗಿ ಇದು ಏನಂತಂದ್ರೆ ನಮಗೆ ಪರಿಹಾರ ಸರ್ಕಾರ ಕಡೆಯಿಂದ ಪರಿಹಾರ ಕೊಡಿಸುವಂತ ಕೆಲಸ ಆಗ್ಲಿ ಅಂತ ಹೇಳಿ ಸಾಕಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡು ರೈತ ಆ ಯುವಕನು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮನೆಗೆ ಬಂದಿದ್ರು. ಅವರನ್ನ ಭೇಟಿ ಮಾಡುವಂತ ಸಂದರ್ಭದಲ್ಲಿ ಸರ್, ನಂದು ಈ ತೊಗರಿ ಬೆಳೆ ಹಾನಿಯಾಗಿದೆ ಅಂತ ತೋರಿಸೋದು ಬಂದಂತ ಸಂದರ್ಭದಲ್ಲಿ ನಿಂದು ಎಷ್ಟು ಬೆಳೆ ಹಾನಿಯಾಗಿದೆ? ನಂದೇ 40 ಎಕರೆ ಹಾಳಾಗಿದೆ. ತೊಗರಿ ಬೆಳೆ ಅಷ್ಟೇ ಅಲ್ಲ, ಬೇರೆ ಬೇರೆ ಹೆಸರು ಉದ್ದು ಬೇರೆ ಬೇರೆ ಬೆಳೆಗಳು ಕೂಡ ಹಾಳಾಗಿದೆ. ಏನು 6 ಹಡದವರು ಮುಂದೆ 3 ಹಡದಕ್ಕೆ ಏನು ಹೇಳಿದ್ರು ಅನ್ನೋ ಒಂದು ಈ ರೀತಿ ಒಂದು ಗಾದೆ ಮಾತು ಹೇಳೋದ್ರ ಮೂಲಕ ಒಂದು ರೀತಿಯ ಏನಂತಂದ್ರೆ ಆತನಿಗೆ ಸಾಂತ್ವನ ಹೇಳೋದನ್ನ ಬಿಟ್ಟು ಏನು ಬಂದಂತ ರೈತರಿಗೆ ಈ ರೀತಿ ಒಂದು ಹೇಳಿದ್ರು ಎಷ್ಟು ಸರಿ ಅನ್ನೋ ಒಂದು ಮಾತು ಕೂಡ ಕೇಳಿ ಬರ್ತಾ ಇರುವಂತದ್ದು. ಹಾಗಾಗಿ ಏನಂತಂದ್ರೆ ಬಂದಂತ ರೈತರಿಗೆ ಸರ್ಕಾರ ಕಡೆಯಿಂದ ಈ ರಾಜ್ಯದಲ್ಲಿ ನಮ್ಮದೇ ಸರ್ಕಾರದಲ್ಲೇ ಅಲ್ಲದೆ ಕೇಂದ್ರದಲ್ಲಿ ವಿಪಕ್ಷ ನಾಯಕನಾಗಿದೆ. ಹಾಗಾಗಿ ಕೇಂದ್ರ ಸರ್ಕಾರದಿಂದಲೂ ಕೂಡ ಪರಿಹಾರ ತರುವಂತ ಕೆಲಸ ಮಾಡ್ತೀನಿ, ಕೇಂದ್ರ ಸರ್ಕಾರದ ಗಮನ ಸೆಳಿತೀನಿ ಅಂತ ಹೇಳೋದನ್ನ ಬಿಟ್ಟು ಈ ರೀತಿ ಹೇಳಿಕೆ ನೀಡೋದ್ರಿಂದ ಎಲ್ಲೋ ಒಂದ್ ಕಡೆ ಆ ಬಂದಂತ ರೈತರಿಗೆ ಆತನಿಗೆ ಸಾಂತ್ವನ ಹೇಳೋದನ್ನ ಬಿಟ್ಟು ಆತನಿಗೆ ಈ ರೀತಿ ತರಾಟೆಗೆ ತೆಗೆದುಕೊಂಡು ಏನಂತಂದ್ರೆ ಆತ ನಿರಾಶೆಯನ್ನು ಉಂಟು ಮಾಡಿರುವಂತದ್ದು. ಸಾಕಷ್ಟು ಏನಂತಂದ್ರೆ ಎಐಸಿಸಿ ಅಧ್ಯಕ್ಷರು ನಮ್ಮದೇ ಜಿಲ್ಲೆಯವರು ಆಗಿದ್ರಿಂದ ಕೇಂದ್ರ ಮತ್ತು ರಾಜ್ಯದಲ್ಲಿ ನಮ್ಮದ ಅವರದ್ದೇ ಸರ್ಕಾರದ ಕೇಂದ್ರದಲ್ಲೂ ಕೂಡ ವಿಪಕ್ಷ ನಾಯಕರಾಗಿದ್ದಾರೆ, ಎಐಸಿಸಿ ಅಧ್ಯಕ್ಷರು ಹಿರಿಯರಿದ್ದಾರೆ. ಹಾಗಾಗಿ ನಮ್ಗೆ ಏನಾದ್ರು ನಮ್ಮ ಭಾಗದ ರೈತರಿಗೆ ಅನುಕೂಲ ಆಗುತ್ತೆ ಅನ್ನೋ ನಿರೀಕ್ಷೆ ಇತ್ತು. ಆದ್ರೆ ಈ ರೀತಿ ಹೇಳಿದ್ರಿಂದ ಎಲ್ಲೋ ಒಂದ್ ಕಡೆ ರೈತರಿಗೆ ಈಗ ನಿರಾಶೆ ಉಂಟು ಮಾಡಿರುವಂತದ್ದು. ಈ ಏನು ಅವ್ರದ್ದು 4 ಎಕರೆ ಇಡೀ ಜೀವನವೇ ಆ ಒಂದು 4 ಎಕರೆಯಲ್ಲಿ ಆತ ಜೀವನ ಮಾಡ್ಕೊಂಡಿದ್ರು. ಅದೇ ಬೆಳೆ ಹಾನಿಯಾಗಿದ್ರೆ ಮುಂದಿನ ಉಪಜೀವನ ನಮಗೆ ಕಷ್ಟ ಆಗುತ್ತೆ ಅಂತ ಆ ರೀತಿ ಒಂದು ಅಳಲನ್ನ ತೋಡ್ಕೊಂಡಂತ ಬಂದ ರೈತರಿಗೆ ಈ ರೀತಿ ಹೇಳಿದ್ರಿಂದ ಎಲ್ಲೋ ಒಂದ್ ಕಡೆ ರೈತ ಬಾಂಧವರಲ್ಲಿ ನಿರಾಶೆಯನ್ನು ಉಂಟು ಮಾಡಿರುವಂತದ್ದು. ಅರುಣ್, ಥ್ಯಾಂಕ್ ಯು ಅರುಣ್. ಬೆಂಗಳೂರಿನ ಪ್ರಖ್ಯಾತ ಗವಿ ಗಂಗಾಧರೇಶ್ವರ ದೇಗುಲ ಕ್ಲೋಸ್ ಆಗಿದೆ. 11 ಗಂಟೆಗೆ ಪೂಜೆಯನ್ನ ಮಾಡಿ ಅಭಿಷೇಕವನ್ನ ಮಾಡಿ ಬಾಗಿಲನ್ನು ಹಾಕಲಾಗಿದೆ. ರಾತ್ರಿ ಗ್ರಹಣದ ನಂತರ ದೇವಸ್ಥಾನದಲ್ಲಿ ಶುದ್ಧಿ ಕಾರ್ಯವನ್ನ ಮಾಡಲಾಗುತ್ತೆ. ಇನ್ನು ಗವಿ ಗಂಗಾಧರೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕ ಸೋಮಸುಂದರ ದೀಕ್ಷಿತ್ ಈ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಇವತ್ತು ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಈಗಾಗಲೇ ದೇಗುಲಗಳು ಬಂದ್ ಮಾಡಲಾಗ್ತಿದೆ. ಸದ್ಯಕ್ಕೆ ನಾನೀಗ ಗವಿಗಂಗಾಧರ ದೇವಸ್ಥಾನದಲ್ಲಿದ್ದೀನಿ. ಇಲ್ಲಿ ನೀವು ನೋಡ್ತಿದ್ದೀರಾ, ಈಗಾಗಲೇ 11 ಗಂಟೆಗೆ ಇಲ್ಲಿ ದೇಗುಲವನ್ನ ಬಂದ್ ಮಾಡ್ತಾರೆ ಅಂತ ಹೇಳಲಾಗ್ತಿತ್ತು. ಸೊ ಒಳಗಡೆ ಗವಿಗಂಗಾಧರೇಶ್ವರನಿಗೆ ಸಂಪೂರ್ಣವಾಗಿ ಒಂದು ದರ್ಬಾ ಬಂಧನವನ್ನ ಮಾಡಿದ್ದಾರೆ. ದರ್ಬಾ ಬಂಧನವನ್ನ ಮಾಡಿ ಹೊರಗಡೆ ಇರುವಂತಹ ಒಂದು ಬಾಗಿಲಿಗೂ ಕೂಡ ದರ್ಬಾವನ್ನು ಹಾಕಿ ಒಂದು ಕ್ಲೋಸ್ ಮಾಡಿರುವಂಥದ್ದು. ಯಾಕಂತ ಹೇಳಿದ್ರೆ ಗ್ರಹಣ ಸಂಭವಿಸುವಂತಹ ಸಮಯದಲ್ಲಿ
ಗ್ರಹಣ ತಟ್ಟಬಾರದು ಅನ್ನುವಂತಹ ನಿಟ್ಟಿನಲ್ಲಿ ದೇವರಿಗೆ ಪ್ರಮುಖವಾಗಿ ಈ ಒಂದು ದರ್ಬಾ ಬಂಧನವನ್ನು ಮಾಡ್ತಾರೆ. ಸೊ ಹೀಗಾಗಿಯೇ ಒಂದು ವಿಶೇಷ ಅಭಿಷೇಕವನ್ನು ಮಾಡಿ ಪೂಜೆಯನ್ನು ಮಾಡಿ ಇವತ್ತು ಇದು ಕೊನೆಯ ಪೂಜೆ. ಸೊ ಇದಾದಮೇಲೆ ನಾಳೆ ಬೆಳಗ್ಗೆ 6 ಗಂಟೆವರೆಗೂ ಕೂಡ ಯಾವುದೇ ರೀತಿಯಾಗಿ ಒಂದು ಆ ದೇವಸ್ಥಾನ ಓಪನ್ ಆಗೋದಿಲ್ಲ. ಸೊ 7 ಗಂಟೆಗೆ ಆ ಪೂಜೆಯನ್ನು ಇಲ್ಲಿ ಹಮ್ಮಿಕೊಳ್ಳಲಾಗುತ್ತೆ. ಅಲ್ಲಿವರೆಗೂ ಕೂಡ ಇಲ್ಲಿ ದೇವಾಲಯದ ಬಾಗಿಲನ್ನು ಹಾಕಲಾಗಿರುತ್ತೆ. ಸೊ ಹೀಗಾಗಿಯೇ ಒಳಗಡೆ ಇದ್ದಂತಹ ಒಂದು ಯಾವುದೇ ಒಂದು ಭಕ್ತರಿಗೂ ಕೂಡ ಇನ್ನು ದರ್ಶನಕ್ಕೆ ಅವಕಾಶ ಇರೋದಿಲ್ಲ. ಮೇನ್ ಗೇಟನ್ನು ಕೂಡ ಕೆಲವು ಹೊತ್ತಿನಲ್ಲೇ ಒಂದು ಕ್ಲೋಸ್ ಅನ್ನು ಕೂಡ ಮಾಡ್ತಾರೆ. ಸೊ ಹೀಗಾಗಿಯೇ ಇವತ್ತು ಒಂದು ಚಂದ್ರಗ್ರಹಣ ಇರುವಂತಹ ಕಾರಣದಿಂದ ದೇಗುಲಗಳನ್ನು ಈಗಾಗಲೇ ಒಂದೊಂದಾಗಿಯೇ ಬಂದ್ ಮಾಡ್ತಿರುವಂಥದ್ದು. ಸೊ ಮೊದಲನೇದಾಗಿ ಗವಿಗಂಗಾಧರೇಶ್ವರ ದೇಗುಲವನ್ನು ಒಂದು ಬಂದ್ ಮಾಡಿದ್ದಾರೆ. ಸೊ ಹಾಗೆಯೇ ಉಳಿದಂತೆ ಹಲವು ದೇವಾಲಯಗಳಲ್ಲೂ ಕೂಡ ಕೊನೆಯ ಒಂದು ವಿಶೇಷ ಪೂಜೆ ಅಭಿಷೇಕವನ್ನು ಮುಗಿಸಿ ಮಾಡ್ತಾರೆ. ಹಾಗೆ ನಾಳೆ ಗವಿಗಂಗಾಧರೇಶ್ವರನಿಗೆ ಒಂದು ದೇಗುಲದ ಶುದ್ಧಿ ಕಾರ್ಯವನ್ನು ಮಾಡಿ ಅಭಿಷೇಕವನ್ನು ಮಾಡಿ ಮಹಾಮಂಗಳಾರತಿಯನ್ನು ಮಾಡಿದ ಬಳಿಕ ಅಂದರೆ ಗ್ರಹಣ ಮೋಕ್ಷವಾದಂತಹ ಬಳಿಕವಷ್ಟೇ ದೇವರಿಗೆ ಪೂಜೆಯನ್ನು ಸಲ್ಲಿಸಲಾಗುತ್ತೆ. ಕ್ಯಾಮರಾ ಪರ್ಸನ್ ಶ್ರೀನಿವಾಸುಲು ಜೊತೆ ಹಂಸ ಶ್ಯಾಮಲ, ನ್ಯೂಸ್ 18 ಬೆಂಗಳೂರು. ಇನ್ನು ಅಲ್ಲಿನ ಅರ್ಚಕರ ಜೊತೆಗೆ ನಮ್ಮ ಪ್ರತಿನಿಧಿ ಹಂಸ ಶ್ಯಾಮಲ ಮಾತನಾಡಿದ್ದಾರೆ. ಸಾಮಾನ್ಯವಾಗಿ ಇವತ್ತು ವರ್ಷದ ಕೊನೆಯ ಚಂದ್ರಗ್ರಹಣ ಇದೆ. ಇವತ್ತು ಚಂದ್ರನ ಒಂದು ರಕ್ತವರ್ಣದಲ್ಲಿ ಒಂದು ಗೋಚರ ಆಗ್ತಾನೆ. ಈ ಒಂದು ಕೌತುಕವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಇಡೀ ಒಂದು ಜನರೇ ಒಂದು ಕೋಟ್ಯಾಂತರ ಜನರೇ ಒಂದು ಕಾಯ್ತಿದ್ದಾರೆ. ಸೊ ಹಾಗಿದ್ರೆ ಈ ಒಂದು ಆಚರಣೆ ಯಾವ ರೀತಿ ಇರುತ್ತೆ, ಚಂದ್ರಗ್ರಹಣದ ಬಗ್ಗೆ ಏನು ಹೇಳ್ತಾರೆ ಅಂತ ನಮ್ಮ ಜೊತೆ ಈಗ ಗವಿಗಂಗಾಧರೇಶ್ವರ ಒಂದು ದೇಗುಲದ ಪ್ರಧಾನ ಅರ್ಚಕರಾದಂತಹ ಸೋಮಸುಂದರ ದೀಕ್ಷಿತ್ ಅವರಿದ್ದಾರೆ. ಅವ್ರನ್ನೇ ಮಾತನಾಡ್ಸೋಣ. ಅರ್ಚಕರೇ, ಮೊದಲನೇದಾಗಿ ಈ ಒಂದು ಚಂದ್ರಗ್ರಹಣ ವರ್ಷದ ಕೊನೆಯ ಚಂದ್ರಗ್ರಹಣ, ಸೊ ಇದು ಯಾವೆಲ್ಲ ಏನು ವಿಶೇಷತೆಯಿಂದ ಕೂಡಿದೆ ಅಂತ? ಸಾಮಾನ್ಯವಾಗಿ ಇದು ಪೂರ್ಣ ಚಂದ್ರಗ್ರಹಣ ಅಂದರೆ 3.5 ಗಂಟೆಗಳ ಕಾಲ ಸುದೀರ್ಘವಾಗಿ ನಡೆಯುವಂತಹ ಗ್ರಹಣ. ಅದರಲ್ಲಿ ನಮಗೆ ಒಂದು ಭಾದ್ರಪದ ಮಾಸದ ಪೌರ್ಣಮಿಯಲ್ಲಿ ಗ್ರಹಣ ಅಂದರೆ ಒಂದು 50 ವರ್ಷಗಳ ಹಿಂದೆ ಒಮ್ಮೆ ಈ ಥರ ಬಂದಿತ್ತು. ಅದೇ ರೀತಿಯಾಗಿ ಈ ಸರಿ ಬಂದಿದೆ. ಒಂದೇ ತಿಂಗಳಲ್ಲಿ 2 ಗ್ರಹಣಗಳು. ಈಗ ಪೌರ್ಣಮಿಗೆ ಚಂದ್ರಗ್ರಹಣ, ಅಮಾವಾಸ್ಯೆಗೆ ಸೂರ್ಯಗ್ರಹಣ ನಮ್ಗೆ ಗೋಚರ ಆಗಲಿಲ್ಲ ಆದರೂ ಗ್ರಹಣ ನಡೆಯುತ್ತೆ. ಒಂದೇ ತಿಂಗಳಲ್ಲಿ 2 ಗ್ರಹಣಗಳು ಬಂದಾಗ ಅದು ಸ್ವಲ್ಪ ವೈಶಿಷ್ಟ್ಯವಾದ ತೊಂದರೆಗಳನ್ನು ಕೊಡುತ್ತೆ ಅಂತ ನಾವು ಶಾಸ್ತ್ರದಲ್ಲಿ ಹೇಳ್ತೀವಿ. ಅದೇ ರೀತಿಯಾಗಿ ಈ ಒಂದು ಚಂದ್ರಗ್ರಹಣ ಸುದೀರ್ಘವಾದ ಚಂದ್ರಗ್ರಹಣವಾಗಿರೋದ್ರಿಂದ ಎಲ್ಲರಿಗೂ ಅನುಕೂಲ ಮಾಡಲಿ ಅಂತೇಳಿ ಪರಮಾತ್ಮನನ್ನು ಪ್ರಾರ್ಥನೆ ಮಾಡಿ. ಈ ಒಂದು ಗ್ರಹಣ ಈಗ ನೋಡ್ಬೋದು ಅನೇಕ ರಾಶಿಗಳ ಮೇಲೆ ಕೂಡ ಪರಿಣಾಮವನ್ನು ಬೀರುತ್ತೆ. ಈ ಬಾರಿ ಈ ಒಂದು ಗ್ರಹಣದ ಎಫೆಕ್ಟ್ ಯಾರ ಮೇಲೆ ಇರುತ್ತೆ? ಈಗ ಸಾಮಾನ್ಯವಾಗಿ 12 ರಾಶಿಗಳು 27 ನಕ್ಷತ್ರಗಳು ಎಲ್ಲರೂ ಸೂರ್ಯ ಚಂದ್ರನನ್ನು ನೋಡೋರೆ, ಪ್ರತ್ಯೇಕವಾಗಿ ಏನಿಲ್ಲ. ಆದರೆ ಯಾವ ರಾಶಿಯಲ್ಲಿ ಗ್ರಹಣ ಸಂಭವಿಸ್ತಾ ಇದೆ ಅಂದರೆ ಕುಂಭರಾಶಿಯಲ್ಲಿ ಗ್ರಹಣ ಸಂಭವಿಸ್ತಾ ಇದೆ. ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಧನಿಷ್ಠ ನಕ್ಷತ್ರ, ಪೂರ್ವಭಾದ್ರ ನಕ್ಷತ್ರ, ಈ ನಕ್ಷತ್ರಗಳು ಕೂಡ ಇದೆ. ಅಂತಹ ರಾಶಿಯಲ್ಲಿ ಇವತ್ತು ಗ್ರಹಣ ಸಂಭವಿಸೋದ್ರಿಂದ ಆ ನಕ್ಷತ್ರ ಆ ರಾಶಿಯಲ್ಲಿ ಜನನವಾದವರು ಆ ಪರಮಾತ್ಮನನ್ನು ಪ್ರಾರ್ಥನೆ ಮಾಡ್ಕೋಬೇಕು. ಮತ್ತು ರಾಹು ಮತ್ತು ಚಂದ್ರನನ್ನು ದರ್ಶನ ಮಾಡಿ ಪ್ರದಕ್ಷಿಣೆ ಮಾಡಿ ಅವನಿಗೆ ಪ್ರಿಯವಾದಂತಹ ಉದ್ದು ಮತ್ತು ಅಕ್ಕಿಯನ್ನು ಧಾನ್ಯಗಳನ್ನು ಸಮರ್ಪಣೆ ಮಾಡಿ ತದನಂತರ ಈಶ್ವರನನ್ನು ದರ್ಶನ ಮಾಡೋದ್ರಿಂದ ಈ ಗ್ರಹಣ ದೋಷ ಆದಷ್ಟು ಕಮ್ಮಿ ಆಗುತ್ತೆ ಅಂತ ಹೇಳೋದು. ಈ ಒಂದು ದೀರ್ಘಾವಧಿ ಗ್ರಹಣ ಅಂತ ಹೇಳಿದರೆ ಇದರ ಒಂದು ಪರಿಣಾಮ ಯಾವ ರೀತಿ ಬೀರುತ್ತೆ? ಈಗ ಸಾಮಾನ್ಯವಾಗಿ ರಾಹು ಅಂದರೆ ರಾಕ್ಷಸ ಗ್ರಹ, ಚಂದ್ರ ಅಂದರೆ ಸೌಮ್ಯ ಗ್ರಹ. ಒಂದು ಸೌಮ್ಯ ಒಂದು ರಾಕ್ಷಸ ಇಬ್ಬರು ಸೇರಿಕೊಂಡಾಗ ಬಹಳ ಹಿಂಸೆಗಳು ಆಗೇ ಆಗುತ್ತೆ. ಅವರು ಬೇಡ ಅಂದರೆ ಜಾಸ್ತಿ ಬೆಳೆಸ್ತಾರೆ. ಅದೇ ರೀತಿಯಾಗಿ ಈ ರಾಕ್ಷಸ ಗ್ರಹಗಳಿಂದ ಇದ್ದ ಕಾರಣಗಳು ಒಂದು ಸ್ವಲ್ಪ ಹಾಗೂ ನಡೀತಾ ಇದೆ, ಇನ್ನೂ ಸ್ವಲ್ಪ ನಡೆಯುತ್ತೆ. ಚಂದ್ರಗ್ರಹಣ ಇರುವಂಥ ಕಾರಣದಿಂದ ನಿಮ್ಮ ದೇಗುಲದಲ್ಲಿ ನಾಳೆ ಏನೆಲ್ಲ ವಿಶೇಷ ಪೂಜೆಗಳು? ನಮ್ಮದು ಸ್ವಾಮಿ ಸ್ವಯಂಭೂ ಮೂರ್ತಿ. ಎರಡನೇದಾಗಿ ಸೂರ್ಯ ಬಂದು ಸ್ವಾಮಿಯನ್ನು ಪೂಜೆ ಮಾಡುವಂಥ ಒಂದು ವೈಶಿಷ್ಟ್ಯತೆ ಸಂಕ್ರಮಣದಿಂದ ನಡೆಯುತ್ತೆ ಉತ್ತರಾಯಣ ದಕ್ಷಿಣಾಯನ ಪುಣ್ಯ ಪರ್ವಕಾಲದಲ್ಲಿ. ಆದ್ದರಿಂದ ನಮ್ಮ ಸ್ವಾಮಿ ಉದ್ಭವ ಮೂರ್ತಿ ಆಗಿರೋದ್ರಿಂದ ಅಭಿಷೇಕಗಳನ್ನು ಮಾಡಿ 8 ಗಂಟೆ ಮೇಲೆ ಎಲ್ಲ ಭಕ್ತರುಗಳಿಗೆ ಅಭಿಷೇಕ ದರ್ಶನ ಮತ್ತು ಮಹಾಮಂಗಳಾರತಿ ತೀರ್ಥ ಪ್ರಸಾದ ವಿನಿಯೋಗ ಕಾರ್ಯಕ್ರಮ ನಾಳೆ ಬೆಳಗ್ಗೆ 8 ಗಂಟೆ ಮೇಲೆ ಇಟ್ಕೊಂಡಿದ್ದೀವಿ. ದೇಗುಲನ ದರ್ಬಾ ಬಂಧನ ಮಾಡ್ತೀರಾ? ಸ್ವಾಮಿಯನ್ನು ಮಾತ್ರ ದರ್ಬಾ ಬಂಧನ ಮಾಡ್ತೀವಿ. ಯಾಕೆಂದರೆ ಆ ದರ್ಬೆ ಎಷ್ಟು ಶ್ರೇಷ್ಠ, ಏನೀಗ ತಾಮ್ರ ಶ್ರೇಷ್ಠ ಅಂತ ಹೇಳಿದ್ನೋ ಅದೇ ರೀತಿ ಆ ದರ್ಬಾ ಬಂಧನದಿಂದ ಸ್ವಾಮಿಗೆ ಯಾವುದೇ ಗ್ರಹಣದ ದೋಷ ಬೀಳೋದಿಲ್ಲ. ನಾವು ಅದನ್ನು ಪುಣ್ಯಾಹದಿಂದ ಶುದ್ಧಿ ಮಾಡಿ ತದನಂತರ ಮಹಾಭಿಷೇಕ ಮಾಡಿ ಎಲ್ಲರಿಗೂ ದರ್ಶನದ ವೈಶಿಷ್ಟ್ಯತೆಯನ್ನು ಕೊಡುವಂಥ ವೈಶಿಷ್ಟ್ಯ. ಇದಿಷ್ಟು ದೀಕ್ಷಿತರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸುಲು ಜೊತೆ ಹಂಸ ಶ್ಯಾಮಲ, ನ್ಯೂಸ್ 18 ಬೆಂಗಳೂರು. ಇನ್ನು ಮಂಡ್ಯದ ಶ್ರೀರಂಗಪಟ್ಟಣದ TM ಹೊಸೂರಿನ ಕಾಳಿ ದೇಗುಲದಲ್ಲಿ ಚಂದ್ರಗ್ರಹಣದ ಸಂದರ್ಭದಲ್ಲಿ ಪೂಜೆ ನಡೆಯುತ್ತೆ. ಗ್ರಹಣಗಳು ಪ್ರಕೃತಿ ಸಹಜ ವಿಸ್ಮಯಗಳು, ಅವುಗಳಿಂದ ಯಾವುದೇ ದೋಷ ಇಲ್ಲ ಅಂತ ಭಕ್ತರಿಗೆ ದೇವರ ದರ್ಶನವನ್ನ ಪಡೆಯೋದಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದೆ. ನಮ್ಮ ಮಂಡ್ಯ ಪ್ರತಿನಿಧಿ ಸುನಿಲ್ ಗೌಡ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡಿ. ಇವತ್ತು ರಾಹುಗ್ರಸ್ತ ಚಂದ್ರಗ್ರಹಣ, ಹೀಗಾಗಿ ದೇಶದಲ್ಲಿ
ಪ್ರಮುಖ ದೇವಾಲಯಗಳು ಭರ್ತಿಯಾಗಿರುವಂಥದ್ದು. ಅದೇ ರೀತಿ ಮಂಡ್ಯದ ಶ್ರೀರಂಗಪಟ್ಟಣದ ಕಾಳಿ ದೇವಸ್ಥಾನ ಕೂಡ ಭರ್ತಿಯಾಗಿದೆ ಅಂತಲೇ ಹೇಳ್ಬೋದು. ಭಕ್ತರಿಂದ ತುಂಬಿ ತುಳುಕ್ತಾ ಇದೆ. ನೀವೀಗ ದೃಶ್ಯದಲ್ಲಿ ಗಮನಿಸ್ಬೋದು. ಮಂಡ್ಯದ ಶ್ರೀರಂಗಪಟ್ಟಣದ ಪ್ರಸಿದ್ಧ ಕಾಳಿ ದೇವಸ್ಥಾನ ಏನಿದೆ, ಈ ಕಾಳಿ ದೇವಸ್ಥಾನಕ್ಕೆ ಬೆಳಗ್ಗಿನಿಂದ ಸಾಕಷ್ಟು ಭಕ್ತರು ಆಗಮಿಸಿ ದೇವರ ದರ್ಶನವನ್ನು ಪಡೆಯುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ನೀವೀಗ ದೃಶ್ಯದಲ್ಲಿ ಗಮನಿಸ್ಬೋದು. ಈ ದೇವಸ್ಥಾನದಲ್ಲಿ ಎಷ್ಟರ ಮಟ್ಟಿಗೆ ಭಕ್ತರು ಆಗಮಿಸಿದ್ದಾರೆ ಅನ್ನುವಂಥ ದೃಶ್ಯವನ್ನು ಗಮನಿಸ್ಬೋದು. ಅಂದರೆ ಇವತ್ತು ದೇವಸ್ಥಾನಗಳು 12 ಗಂಟೆಗೆ ಬಂದಾಗ್ತವೆ. ಶ್ರೀರಂಗಪಟ್ಟಣದ ಪ್ರಮುಖ ದೇವಸ್ಥಾನಗಳಲ್ಲಿ ನಿಮಿಷಾಂಬ, ರಂಗನಾಥ ಸ್ವಾಮಿ ದೇವಸ್ಥಾನ, ಹೀಗೆ ಪುರಾಣ ಪ್ರಸಿದ್ಧವನ್ನು ಹೊಂದಿರುವಂಥ ದೇವಸ್ಥಾನಗಳು ಇವತ್ತು ಗ್ರಹಣದ ಹಿನ್ನೆಲೆ ಬಂದಾಗ್ತವೆ. ಹೀಗಾಗಿ ಬೆಳಗ್ಗಿನಿಂದ ಸಾಕಷ್ಟು ಪೂಜೆ ಪುನಸ್ಕಾರಗಳು ದೇವಸ್ಥಾನಗಳಲ್ಲಿ ಜರುಗ್ತಾ ಇರುವಂಥದ್ದು. ಅದೇ ರೀತಿ ಕಾಳಿ ದೇವಸ್ಥಾನದಲ್ಲೂ ಕೂಡ ಬೆಳಗ್ಗಿನಿಂದ ಸಾಕಷ್ಟು ಪೂಜೆ ಪುನಸ್ಕಾರಗಳು ನಡೀತಾ ಇದೆ. ಹಾಗೆ ಹೋಮ ಹವನಗಳು ಕೂಡ ನಡೀತಾ ಇರುವಂಥದ್ದು ನೀವೀಗ ದೃಶ್ಯದಲ್ಲಿ ಗಮನಿಸ್ಬೋದು. ಬೆಳಗಿನಿಂದ ವಿಶೇಷ ಪೂಜೆಗಳು ಕೂಡ ಜರುಗ್ತಾ ಇದ್ದಾವೆ. ಆದರೆ ಇಲ್ಲಿ ಒಂದು ವಿಶೇಷತೆ ಏನು ಅಂತಂದರೆ, ದೇವಸ್ಥಾನಗಳು ಅಂದರೆ ಗ್ರಹಣ ಕಾಲದಲ್ಲಿ ದೇವಸ್ಥಾನಗಳನ್ನು ಬಂದ್ ಮಾಡುವಂಥದ್ದು ಮೌಢ್ಯತೆ ಅನ್ನುವಂಥ ಮಾತನ್ನು ಈ ದೇವಸ್ಥಾನದ ಅರ್ಚಕರು ಹೇಳುವಂಥದ್ದು. ಹಾಗಿದ್ರೆ ಆ ಅರ್ಚಕರನ್ನ ಮಾತಾಡಿಸ್ತೀನಿ. ಯಾಕೆ ಮೌಢ್ಯತೆ ಅದು, ಗ್ರಹಣ ಕಾಲದಲ್ಲಿ ಯಾಕೆ ಬಂದ್ ಮಾಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಅವ್ರನ್ನ ಮಾತನಾಡಿಸ್ತೀನಿ. ಇವತ್ತು ರಾಹುಗ್ರಸ್ತ ಚಂದ್ರಗ್ರಹಣ, ಸಾಕಷ್ಟು ದೇವಾಲಯಗಳು 12 ಗಂಟೆಯಿಂದ ಬಂದ್ ಆಗ್ತಾ ಇದ್ದಾವೆ. ಆದರೆ ನಿಮ್ಮ ದೇವಾಲಯ ಬಂದ್ ಆಗೋದಿಲ್ಲ. ಏನು ಕಾರಣ? ಏನು ಕಾರಣ ಅಂತ ಹೇಳಿದ್ರೆ, ನೀವು ಹೇಳ್ತಿರುವಾಗೆ ಕೆಟ್ಟ ಟೈಮು ಅಂತ ಹೇಳ್ತಾರೆ. ಕೆಟ್ಟ ಟೈಮ್ ಅಂದರೆ ಜನಗಳಿಗೆ ದೇವ್ರ ದರ್ಶನ ಮಾಡ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಕೆಟ್ಟ ಟೈಮಲ್ಲೇ ಜನಗಳಿಗೆ ಅವಶ್ಯಕತೆ ಇರುವಂಥದ್ದು. ಒಳ್ಳೆ ಟೈಮ್ ಇದ್ದಾಗ ಯಾಕೆ ಅವಶ್ಯಕತೆ? ನೀವು ಇಷ್ಟು ವರ್ಷದಿಂದ ಬಬ್ಬೆ ಹೊಡೆದ್ರಲ್ಲ, ಇಷ್ಟು ವರ್ಷಗಳಿಂದ ಗ್ರಹಣ ಕಾಲದಲ್ಲಿ ಹಾಗಾಗ್ಬಿಡುತ್ತೆ, ಹೀಗಾಗ್ಬಿಡುತ್ತೆ ಅಂಥೇಳಿ. ಏನೂ ಆಗದ್ದು ನಾನು ನೋಡೇ ಇಲ್ಲ. ನಾವು 14 ವರ್ಷದಿಂದ ತೆರ್ಕೊಂಡೇ ಬಂದಿದ್ದೀವಿ. ಪ್ರಸಾದ ವಿನಿಮಯ ಇರ್ತದೆ, ಎಲ್ಲ ಥರದ ಪೂಜೆಗಳು ಪ್ರತಿನಿತ್ಯ ಹೇಗೆ ಮಾಡ್ತೀವಿ ಹಾಗೇ ಮಾಡ್ಕೊಂಡು ಬಂದಿದ್ದೀವಿ. ಯಾವ ಸಮಸ್ಯೆನೂ ಆಗಿಲ್ಲ, ಯಾವ ತೊಂದರೆನೂ ಆಗಿಲ್ಲ. ಮನುಷ್ಯನ ಮನೋವಿಕಾರದಿಂದ ಈ ಪ್ರಕೃತಿ ನಾಶ ಆಗ್ತದೆ ಹೊರತು ಈ ಪ್ರಕೃತಿಯಲ್ಲಿ ನಡೆಯುವ ವಿಸ್ಮಯಗಳಿಂದ ಯಾವುದೂ ನಾಶ ಆಗೋದಿಲ್ಲ, ನಾವು ತಿಳಿದಿರುವ ಹಾಗೆ. ಶ್ರೀರಂಗಪಟ್ಟಣದಿಂದ ಸುನಿಲ್ ಗೌಡ, ನ್ಯೂಸ್ 18.